ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ತಾಯಿಯ ಸ್ಥಾನವನ್ನು ಕಲ್ಪಿಸಿಕೊಂಡಿರುವಂತಹ ಈ ಒಂದು ಚೇಂಬರ್ ಅಲ್ಲಿ ಈ ಸಲದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ಜಯಮಾಲ್ ಅವರು. ಸದ್ಯಕ್ಕೆ ಅವರು ಆ ಹಾಟ್ ಸೀಟಲ್ಲಿ ಕೂತಿದ್ದಾರೆ. ಹಾಟ್ ಸೀಟಲ್ಲೇ ಕೂತ್ಕೊಂಡು ನಮ್ಮ ಜೊತೆಗೆ ಇವತ್ತು ಮಾತಾಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಎಷ್ಟು ಖುಷಿಯಲ್ಲಿದ್ದೀರಾ? ಎಲೆಕ್ಷನ್ ಆಯಿತು, ಮುಗಿದೋಯ್ತು. ನನ್ನ ಮೇಲೆ ನಂಬಿಕೆ ಇರೋರು ಗೆಲ್ಸಿದ್ದಾಯಿತು. ಈಗ ಇರೋದು ನೋಡಿ ಜವಾಬ್ದಾರಿ ಆಯಿತಾ. ಖುಷಿ ಆಗ್ತಿದೆ. ನನ್ನವ್ರ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಮೇಡಮ್, ಹಿಸ್ಟ್ರಿಲೇ ಫಾರ್ ದ ಫಸ್ಟ್ ಟೈಮ್ ಹೆಣ್ಮಗಳು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆಯಾಗಿ ಆ ಸೀಟಲ್ಲಿ ಕೂತವರು. ಅದರಲ್ಲಿ ನೀವೇ ಫಸ್ಟು. 2008ರಿಂದ 10 ನೀವು ಅಧ್ಯಕ್ಷೆಯಾಗಿ ಕಾರ್ಯವನ್ನು ನಿರ್ವಹಿಸ್ತೀರಾ. ಅದಾದ ನಂತರ ಇದೀಗ ಮತ್ತೊಮ್ಮೆ ಎಷ್ಟೇ ವರ್ಷ ಕಳೆದ್ರೂ ಅದೊಂದು ಕ್ರೆಡಿಟ್ ಹಾಗೆ ಇರುತ್ತೆ. ಅದು ಎಷ್ಟು ಖುಷಿ ಇದೆ ಅಂತ. ತುಂಬ ಖುಷಿ ಇದೆ ರೀ. ನನ್ನವರು ಅಂದರೆ ಒಬ್ಬ ಕಲಾವಿದೆಗೆ ಹುಟ್ಟು ಎಲ್ಲಿ ಅಂತಂದರೆ ನಿರ್ಮಾಪಕ ಅವಕಾಶ ಕೊಟ್ಟರೆ ಅವಳು ಕಲಾವಿದೆ ಆಗ್ತಾಳೆ. ಆ ಚಿತ್ರವನ್ನು ವಿತರಣೆ ಮಾಡಿದಾಗ ಅವ್ರ ಋಣ ಇದೆ, ಪ್ರದರ್ಶನ ಮಾಡಿಸಿದಾಗ ಅವ್ರ ಋಣ ಇದೆ. ಸೊ ಈ 3 ವಲಯಗಳು ಇಲ್ಲೇ ಇರೋದ್ರಿಂದ ಅವರೆಲ್ಲರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಅವ್ರಿಗಿರುವ ಸಮಸ್ಯೆ ಅವುಗಳ ಬಗ್ಗೆ ನಾವು ಬೆಳಕು ಚೆಲ್ಲುವಂಥ ಕೆಲಸ ಮಾಡುವಂಥದ್ದು ಇದೊಂಥರ ತುಂಬ ಖುಷಿ ಕೊಡುವಂಥ ಜಾಗ. ನನಗೆ ಇದು ಹಾಟ್ ಸೀಟು. ಆದರೆ ಈ ಹಾಟ್ ಸೀಟಿನ ನಡುವೆ ಈ ಸೀಟನ್ನು ಕೊಟ್ಟಿರೋರು ನನ್ನ ತವ್ರ ಮನೆ ಅಂತ. ಸೊ ಆ ಜವಾಬ್ದಾರಿಯನ್ನು ತುಂಬ ಖುಷಿಯಿಂದ ಫೀಲ್ ಮಾಡ್ತೀನಿ. ಈಗಾಗಲೇ ಆ ಒಂದು ಸೀಟ್ ಅಲಂಕರಿಸಿ ದಿನ ಕಳೆಯಿತು, ಒಂದು 3-4 ದಿವಸ ಆಯಿತು. ಕೆಲಸ ಎಷ್ಟು ಚುರುಕಾಗಿದೆ ಅಂತ. ತುಂಬ ಚುರುಕಾಗಿದೆ. ಒಂದು ಗಳಿಗೆಯನ್ನು ಕೂಡ ಇವಾಗ ವೇಸ್ಟ್ ಮಾಡಿಲ್ಲ. ಮಿನಿಟ್ ಟು ಮಿನಿಟ್ ವರ್ಕ್ ನಮ್ಮದು. ಸಾಲು ಚಿತ್ರಗಳಲ್ಲಿ ನಿಮ್ಮನ್ನು ನೀವು ಕಾಣಿಸ್ಕೊಂಡವರು. 1980ರಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಎಂಟ್ರಿ ಆಗಿ, 70ರಲ್ಲಿ ನಾಯಕಿಯಾಗಿ ಎಂಟ್ರಿ ಆಗಿ, ಅದಾದ್ಮೇಲೆ ಅನಂತ್ ಸರ್, ಇದೆ ಬೇರೆ 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 ನಾಯಕರ ಜೊತೆ ನೀವು ಅಭಿನಯಿಸಿದ್ದೀರಾ. ಆ ಜರ್ನಿನೇ ಬೇರೆ. ಬಟ್ ಜವಾಬ್ದಾರಿ ಅಂತ ಬಂದಾಗ ಅದನ್ನು ನಿಭಾಯಿಸೋದೇ ಬೇರೆ. ಅದು ಹೆಂಗಿರುತ್ತೆ ಅಂತ. ನಿಜ ಹೇಳ್ತೀನಿ, ಸುಲಭವಾಗಿರುತ್ತೆ. ಯಾಕೆಂದರೆ ಒಂದು ಒಳ್ಳೆ ಟೀಮ್ ಇದ್ದರೆ, ಈಗ ನಮ್ಮ ತಂಡ ತುಂಬ ಚೆನ್ನಾಗಿದೆ. ಒಂದು ಟೀಮ್ ಇದ್ದರೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಈಗ ಈವನ್ ಈ ಸೀನಲ್ಲೂ ಕೂಡ ಎಲ್ಲರೂ ಅತ್ಯುತ್ತಮವಾದಂಥ ಕೊಡುಗೆ ನೀಡೋರೇ ಬಂದಿದ್ದಾರೆ. ಎಲ್ಲರ ಜೊತೆ ಕೆಲಸ ಮಾಡಲಿಕ್ಕೆ ಖುಷಿಯಾಗುತ್ತೆ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ವಾಣಿಜ್ಯ ಮಂಡಳಿ ಆಗಲಿ, ಯಾವುದೇ ಸಂಘ ಸಂಸ್ಥೆ ಆಗಲಿ, ಒಂದು ವ್ಯಕ್ತಿಯಿಂದ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದು ಉದ್ಯಮ ಆಗುತ್ತೆ. ಸೊ ಎಲ್ಲರ ಸಹಕಾರ ಇದೆ. ಮೇಡಮ್, ನಿಮಗೇನು ಇದು ಹೊಸತೇನಲ್ಲ. ನೀವು ರಾಜಕೀಯ ರಂಗದಲ್ಲಿ ಪಳಗಿ ಬಂದವರು, ಅಲ್ಲಿ ಮುಂದಾಳತ್ವವನ್ನು ವಹಿಸಿ ಅಷ್ಟು ಜನರ ಜೊತೆ ಕೆಲಸ ಮಾಡಿದವರು. ಸೊ ಇಲ್ಲಿ ಅಂತ ಬಂದಾಗ ಅಲ್ಲಿಗೂ ಇಲ್ಲಿಗಿರುವಂಥ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ. ಎರಡೂ ಒಂದೇ ಥರ ರೀ. ಅದರದ್ದು ಮಿನಿಯೇಚರ್ ಇದು ನೋಡಿ. ಚುನಾವಣೆಯ ಪ್ರಕ್ರಿಯೆಗಳು ಕೂಡ ಅಲ್ಲೂ ಎಲ್ಲೂ ಒಂದೇ ಥರ, ಅಂದರೆ ಅದರದ್ದು ಮಿನಿಯೇಚರ್ ಅಷ್ಟೆ, ಆಯಿತಾ. ಇಲ್ಲೂ ಕೂಡ ಎಲ್ಲ ಅಂಗಸಂಸ್ಥೆಗಳು, ನಮ್ಮಲ್ಲಿರುವಂಥ 30-31 ಅಂಗಸಂಸ್ಥೆಗಳಿಗೂ ಕೂಡ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನಮ್ಮ ಸದಸ್ಯರಾಗಿದ್ದಾರೆ. ಅವರ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು. ಸೊ ಏನಾಗುತ್ತೆ ಅಂತಂದರೆ ಆ ರಾಜಕಾರಣಕ್ಕೂ ಇಲ್ಲಿಗೂ ಏನು ವ್ಯತ್ಯಾಸ ಇಲ್ಲ. ಅದರದ್ದೊಂದು ಸ್ಮಾಲ್ ವರ್ಷನ್ ಅಷ್ಟೇ ಇದು. ನಿಮ್ಮ ಫ್ಯಾಮಿಲಿ ಎಷ್ಟು ಖುಷಿ ಪಡ್ತು ಅಂತ ನೀವು ಹೇಳಿದ್ರಿ. ನಾನು ಇವತ್ತು ಮುಂದೆ ಬರಬೇಕಿದ್ರೆ ನನ್ನ ಗಂಡ, ನನ್ನ ಮಗಳೇ ಸಾಥ್ ಕೊಡೋದು, ಹಂಗಿದ್ರೆ ಮಾತ್ರ ನಮಗೆ ಬರೋಕ್ಕಾಗುತ್ತೆ ಅಂತ. ಸೊ ಅವ್ರು ಯಾವ ಥರ ಖುಷಿ ಪಟ್ಟಿದ್ದಾರೆ, ಅವ್ರು ಏನಂದ್ರು ಅಂತ. 2008ಇಂದ 10ವರೆಗೂ ನಾನು ಆಫೀಸ್ ಬೇರರ್ ಆಗಿ ಇಲ್ಲಿ ಅಧ್ಯಕ್ಷೆಯಾಗಿ ಬಂದಾಗ, ಆಗ ನನ್ನ ಮಗಳು ಸಣ್ಣೋಳಿದ್ಲು. ಆದರೆ ನನ್ನ ಮಗಳು ಮತ್ತು ನನ್ನ ಗಂಡ ಎಷ್ಟು ಕೋಆಪ್ರೇಟ್ ಮಾಡಿದ್ರು ಅಂದರೆ, ಆಗ ನನಗೆ ಅಮೃತ ಮಹೋತ್ಸವ ನಡೀತಿತ್ತು. ಅಮೃತ ಮಹೋತ್ಸವ ಅಂದರೆ ಹಗಲು ರಾತ್ರಿ 12 ಗಂಟೆವರೆಗೂ ಇಲ್ಲಿ ನಾವು ಕೆಲಸ ಮಾಡ್ತಿದ್ವಿ. ಸಾಲ್ತಿರ್ಲಿಲ್ಲ. ಇದು ಒಂಚೂರು ನಿದ್ದೆ ಹೇಳ್ದಂಗೆ ಆದರೆ ಟೈಮ್ ಎಷ್ಟು ಅಂದಾಗ 12 ಗಂಟೆ ಅನ್ನೋರು. ಆವಾಗೆಲ್ಲ ಮತ್ತೆ ಪ್ಯಾಕ್ ಮಾಡಿ ಅಲ್ಲಿದ್ದಂಥ ಹೆಣ್ಮಕ್ಳು ಎಲ್ಲರಿಗೂ ಟ್ಯಾಕ್ಸಿ ಮಾಡಿಬಿಟ್ಟು ಅವ್ರವ್ರ ಮನೆಗೆ ಕಳಿಸಿ ನಾವು ಕೆಲಸಗಳನ್ನು ಎಲ್ಲರೂ ಸೇರಿ ಮಾಡಿದ್ದೀವಿ. ಹಾಗೆ ಅದಕ್ಕೆಲ್ಲನೂ ಸಾಥ್ ಕೊಟ್ಟಿರೋದು ಫ್ಯಾಮಿಲಿನೇ. ಒಂದು ಸತ್ಯ ರೀ, ಯಾವುದೇ ಒಂದು ಕ್ಷೇತ್ರದಲ್ಲಿ ಮಹಿಳೆ ಸ್ವತಂತ್ರವಾಗಿ ಹೋಗಿ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಹೆಸರು ತಗೋಬೇಕು ಅಂದರೆ ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳು, ಅತ್ತೆ ಮಾವ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಮಾತ್ರ ಹೆಣ್ಣು ಗೆಲ್ತಾಳೆ. ಅವಳಲ್ಲಿ ಏನೋ ಸಂಕಷ್ಟ, ಏನೋ ದುಗುಡ ಇದ್ದರೆ
ಯಾವ ವಯಸ್ಸಿನ ಪರಿಮಿತಿ ಇದ್ದರೂ ಕೂಡ ಕಷ್ಟ ಆಗ್ಬಿಡುತ್ತೆ. ಸೊ ಆ ದೃಷ್ಟಿಯಲ್ಲಿ ನನಗೆ ನನ್ನ ಮಗಳು ಮತ್ತು ನನ್ನ ಗಂಡ ಇಬ್ಬರು ಭಾಳ ಹೆಲ್ಪ್ ಮಾಡಿದ್ದಾರೆ. ಮೇಡಮ್, ನಾನು ಆಗಲೇ ಹೇಳಿದಾಗೆ ಚಿತ್ರರಂಗಕ್ಕೆ ಫಿಲಂ ಚೇಂಬರ್ ಏನಿದೆ ಅದು ಒಂದು ತಾಯಿ ಇದ್ದಂಗೆ. ತಾಯಿ ಎಲ್ಲರನ್ನ ಮೋಟಿವೇಟ್ ಮಾಡಬೇಕು ಅಥವಾ ಅವ್ರು ಇನ್ಸ್ಟ್ರಕ್ಟ್ ಕೊಡಬೇಕು. ಬಟ್ ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ವಿಚಾರದಲ್ಲಿ ಇಲ್ಲಿ ತನಕ ಫಿಲಂ ಚೇಂಬರ್ ಎಡವಿದೆ ಅಂತ ಅನ್ನಿಸ್ತಿದೆಯಲ್ವಾ ಮೇಡಮ್? ಎಲ್ಲಿ ಎಡವಿದೆ ಅಂತ ಹೇಳಿ ನನಗೆ. ಅಂದ್ರೆ ಫಿಲಂ ಚೇಂಬರ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸಾರಿ, ದಯವಿಟ್ಟು ಆ ಪದ ಉಪಯೋಗಿಸ್ಬೇಡಿ. ಚಿತ್ರರಂಗ ಹಾಗಿಲ್ಲ, ಯಾವತ್ತೂ ಕೂಡ ತನ್ನ ಕೊಡುಗೆಯನ್ನು ನೀಡಿದೆ, ಎಡವಿಲ್ಲ. ಕೆಲವರು ದುರಾಸೆಯಿಂದ ಉದ್ಯಮವನ್ನು, ಇಲ್ಲಿ ನಮ್ಮ ಸದಸ್ಯರು ಕೆಲವರು ಅವರು ಹಣಕಾಸು ಮಾಡಬೇಕು ಅನ್ನುವಂಥ ವಿಚಾರಗಳಲ್ಲಿ ತೋರ್ದು ಹೋಗಿ ಬೇರೆ ಒಂದು ಕಡೆ ಅವರು ಇನ್ನೊಂದು ನೆಲೆ ಕಾಣಿಸ್ಕೊಳ್ತಾರಷ್ಟೆ. ಬಟ್ ಹಾಗಂತ ಇಲ್ಲಿರ್ತಕ್ಕಂಥವ್ರು ಯಾರೂ ಮೈ ಮರ್ತಿಲ್ಲ, ಎಡವಿಲ್ಲ. ಎಲ್ಲರೂ ಅವರವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೇರಳ ಆಗಿರ್ಬೋದು, ತಮಿಳ್ನಾಡು, ಅಲ್ಲಿ ಒಬ್ಸರ್ವ್ ಮಾಡಿದರೆ ಫಿಲಂ ಚೇಂಬರ್ ಹೇಳಿದಂಗೆ ಕಲಾವಿದರು ಇರ್ತಾ ಇದ್ರು. ಬಟ್ ಇಲ್ಲಿ ಆ ಒಂದು ಸಿಚುವೇಶನ್ಸ್ ಇಲ್ವಲ್ಲ ಮೇಡಮ್. ಎಷ್ಟೋ ಸಂದರ್ಭಗಳಲ್ಲಿ ನಾವು ಮಾಧ್ಯಮಗಳೇ ಬಂದು ಅದನ್ನು ಕ್ವಶನ್ಸ್ ಕೂಡ ಮಾಡಿದ್ದೀವಿ, ಸರಿಯಾದ ಉತ್ತರ ಫಿಲಂ ಚೇಂಬರಿಂದ ಬಂದಿರಲಿಲ್ಲ. ಸೊ ಇದಕ್ಕೇನು ಹೇಳ್ತೀರಾ? ಅಥವಾ ಅದಕ್ಕೆ ಒಂದು ಕಡಿವಾಣ ಹಾಕುವಂಥ ಪ್ರಯತ್ನ ನಿಮ್ಮಿಂದ ಶುರುವಾಗುತ್ತಾ? ಪ್ರೀತಿಯಿಂದ ಕಟ್ತೀರಾ ಒಂದು ಮನೇನ, ಅಥವಾ ನೀವು ಕಡಿವಾಣ ಹಾಕ್ಕೊಂಡು ಕಟ್ಟುತ್ತೀರಾ? ನನ್ನ ಪ್ರಕಾರ ಕಡಿವಾಣಗಳೆಲ್ಲ ಕೆಲಸನೇ ಮಾಡಲ್ಲ. ಕಲಾವಿದರು ಸ್ವತಂತ್ರವಾಗಿ ದುಡಿತಾ ಇದ್ದಾರೆ ಅಷ್ಟೇ. ಅವರನ್ನು ನಾವು ಯಾವಾಗ ಕರ್ತರ್ಬೋದು? ಒಂದು ಭಾಷೆಗೆ ಕುತ್ತು ಬಂದಾಗ, ಒಂದು ನೆಲಕ್ಕೆ ಜಲಕ್ಕೆ ತೊಂದರೆ ಬಂದಾಗ ನಾವು ಅವ್ರನ್ನ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಕರ್ತರ್ಬೋದು. ಅವರು ಕೆಲಸ ಬಿಟ್ಬಿಟ್ಟು ಯಾವುದೋ ದೇಶದಲ್ಲಿ ಇರ್ತಾರೆ, ಎಲ್ಲೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡ್ತಿರ್ತಾರೆ. ಅವ್ರನ್ನ ಆ ಪ್ರೊಡ್ಯೂಸರಿಗೆ ತೊಂದರೆ ಆಗೋದಿಲ್ವಾ ನಾವು ಕರೆದ್ರೆ? ನನ್ನ ಕೇಳಿದ್ರೆ ಕಲಾವಿದರನ್ನ ನಾವು ಹಾಗೆಲ್ಲ ಮಾಡಲಿಕ್ಕಾಗಲ್ಲ. ಹಾಗೊಂದು ವೇಳೆ ಕಲಾವಿದರೇ ನಮಗೆ ಬೇಕು ಅಂತಂದರೆ ಅವ್ರ ಡೇಟ್, ಯಾಕಂದರೆ ನಾನೊಬ್ಬ ಕಲಾವಿದೆಯಾಗಿ ಇದನ್ನು ಹೇಳ್ತಾ ಇದ್ದೀನಿ, ಅವ್ರ ಕಮಿಟ್ಮೆಂಟ್ ಇರುತ್ತೆ, ಮೊದಲೇ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಅವರ ಡೇಟ್ಗಳನ್ನು ನಾವು ಬ್ಲಾಕ್ ಮಾಡಬೇಕಾಗತ್ತೆ. ಅವ್ರನ್ನ ಕರೆಸಿ ಗೌರವಯುತವಾಗಿ ಅವರಿಗೆ ಆ ಕಲಾವಿದನಿಗೆ ಸಿಗುವಂಥ ಪ್ರೊಜೆಕ್ಷನ್, ಅವನಿಗೆ ಅದನ್ನು ಕೊಡೋ ಗೌರವ ಅಷ್ಟು ಕೊಟ್ಟು ಕರಿಬೇಕಾಗತ್ತೆ. ಇವತ್ತಿನ ಸಿನಿಮಾ ಯಾವ ರೀತಿ ಎಲ್ಲಿಗೆ ಬಂದು ನಿಂತಿದೆ? ಒಳ್ಳೊಳ್ಳೆ ಕತೆ ಇದ್ರೂ ಕೂಡ ಜನ ಸಿನಿಮಾನ ಒಪ್ಕೊಳ್ತಾ ಇಲ್ಲ, ಥಿಯೇಟ್ರಲ್ಲಿ ಸಮಸ್ಯೆಗಳು ಕಾಡ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಇದಕ್ಕೇನಾದರೂ ಫಿಲಂ ಚೇಂಬರ್ ಕಡೆಯಿಂದ? ಇಲ್ಲಿ ಚಾಲೆಂಜ್ ಇರೋದು ಎರಡು ಥರದ್ದಿದೆ. ಹಳೆಯ ಪ್ರೊಡ್ಯೂಸರ್ಸು ಸಿನಿಮಾ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ಮೇಡಮ್? ಅವರಿಗೂ ರೀಸನ್ಸ್ ಇದೆ. ಹೊಸ ಪ್ರೊಡ್ಯೂಸರ್ಸಿಗೆ ತಾನು ಏನು ಮಾಡಬೇಕು, ಸಿನಿಮಾ ನಂದು ರೀಚ್ ಆಗೋಕ್ಕಾಗ್ತಿಲ್ಲ, ನಿಲ್ತಾ ಇಲ್ಲ. ಯಾವತ್ತು ಟೆಲಿವಿಷನ್ನು ತಲೆ ಎತ್ತುತ್ತಲ್ಲ, ಯಾವತ್ತು ಜನ ಮನೆ ಒಳಗೆ ಕೂತ್ಕೊಂಡ್ರಲ್ಲ, ಸಿನಿಮಾನ ಸಣ್ಣ ಬಾಕ್ಸಲ್ಲಿ ನೋಡ್ಲಿಕ್ಕೆ ಶುರುವಾದ್ರಲ್ಲ, ಅಲ್ಲಿಂದ ಶುರುವಾಯ್ತಿದ್ದು. ನಾವು ಕೂಡ ಬದಲಾದ ವ್ಯವಸ್ಥೆಗೆ ಹೊಂದ್ಕೊಂಡು ಸಿನಿಮಾಗಳನ್ನು ಮಾಡಬೇಕಾಗತ್ತೆ. KGF ಇರ್ಬೋದು, ಕಾಂತಾರ ಇರ್ಬೋದು, ನಮಗೊಂದು ತೋರಿಸ್ಕೊಟ್ಬಿಟ್ರು. ಭಾರತದ ಭೂಪಟದಲ್ಲಿ ಕರ್ನಾಟಕ ಎಲ್ಲಿದೆ, ಸಾವಿರಾರು ಕೋಟಿ ಸಂಪಾದನೆ ಒಂದು ಕನ್ನಡ ಸಿನಿಮಾಗಳು ಮಾಡುತ್ತೆ ಅನ್ನೋ ಸಾಧ್ಯತೆಯನ್ನು ನಮ್ಮ ಮುಂದೆ ಇಟ್ಬಿಟ್ರು. ಇದು ನಮಗೆ ಸ್ಫೂರ್ತಿಯಾಗಿದೆ. ಮೇಡಮ್, ನೀವು ಹೇಳಿದ್ರಿ ಒಳ್ಳೆ ಕತೆ ಅಂತ. ಒಳ್ಳೆ ಕತೆ ಮಾಡಿದರೆ ಜನರು ಬರ್ತಾರೆ ಅಂತ. ಇದೇ ಲ್ಯಾಂಡ್ ಲಾರ್ಡ್ ಸಿನಿಮಾ ಒಳ್ಳೆ ಮಣ್ಣಿನ ಕತೆ, ಜನ ಅದಕ್ಕೂ ಬರ್ತಾ ಇಲ್ಲ. ಬರ್ತಾರೆಮ್ಮ, ಕೆಲವು ಸಲ ಏನಾಗುತ್ತೆ ಗೊತ್ತಾ, ಹಾಗೆ ಹೇಳೋಕ್ಕಾಗಲ್ಲ, ಬರ್ತಾ ಇದ್ದಾರೆ. ಇವತ್ತು ಕಾಲ ಬದಲಾಗಿದೆ ಅಂತಂದ್ರಲ್ಲ, ಇವತ್ತು ಹೇಗೆ ಅಂದರೆ ಒಂದು ವಾರದಲ್ಲಿ ದೋಚ್ಕೋಬೇಕಾಗಿದೆ ಪಿಕ್ಚರ್ಗಳ ದುಡ್ಡು. ಮೊದಲು ನಮ್ಮದೆಲ್ಲ 100 ದಿನ, 25 ವಾರ, 1 ವರ್ಷ, 2 ವರ್ಷ ಹೀಗೆ ಸಿನಿಮಾ ಹೋಗ್ತಿತ್ತು. ನಮ್ಮ ಸಿನಿಮಾಗಳು ಆಗ ರಾಜ್ಕುಮಾರ್ ಅವರಿದ್ದಾಗ 3500 ಚಿತ್ರಮಂದಿರ ಇತ್ತು. ಇಡೀ ಚಿತ್ರಮಂದಿರಗಳು ಇಲ್ಲಿ ಸಿಟಿಯಿಂದ ರೂರಲ್ಗೆ ಹೋಗಿ, ಅಲ್ಲಿಂದ ನಿಮ್ಮ ಗ್ರಾಮಾಂತರಕ್ಕೆ ಹೋಗಿ ವಾಪಸ್ ಬರೋದು. ಮತ್ತು ಆಗಾಗ ಜಾತ್ರೆಗಳಿಗೂ ಕೂಡ ಸಿನಿಮಾ ಪ್ರಿಂಟನ್ನೇ ಎತ್ಕೊಂಡು ಹೋಗೋರು, ಒಂದಷ್ಟು ಕಾಸುಗಳು ಬರ್ತಿತ್ತು. ಆದರೆ ಈ ಥರ ಸಾವಿರಾರು ಕೋಟಿಯನ್ನು ನಾವು ಕಣ್ಣಲ್ಲೇ ನೋಡಲಿಲ್ಲ. ಇಲ್ಲಿ ತೊಂದರೆ ಬರ್ತಿರೋದು ಎಲ್ಲಿ ಅಂದರೆ, ನಮ್ಮಲ್ಲಿ ಒಂದು ಪರಭಾಷೆ ಚಿತ್ರಗಳ ಜೊತೆ ನಮಗೆ ಹೋರಾಟ, ಎರಡನೇದು ಮಲ್ಟಿಪ್ಲೆಕ್ಸು, ಮೂರನೇದು ನಮಗೆ ಈ ಚಿತ್ರಗಳನ್ನು 5, 6 ನಮ್ಮದೇ ಕನ್ನಡ ಸಿನಿಮಾ ಜೊತೆಯಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ಯಾಕೆಂದರೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದೆ. ಈ ವರ್ಷಕ್ಕೆ 250 ಸಿನಿಮಾ, ವರ್ಷಕ್ಕೆ 250 ಸಿನಿಮಾ ತಯಾರಾಗಿರೋದು 300 ಇದೆ.
ಸೊ 250 ಸೆನ್ಸಾರ್ ಆಗಿರುವಂಥ ಸಿನಿಮಾಗೆ ಅವರಿಗೆ ಕಾಯುವಂಥ ಇದು ಇಲ್ಲ, ಪೇಷನ್ಸ್ ಇಲ್ಲ. ಪಾಪ ಅವ್ರಿಗೂ ಏನು ಮಾಡ್ತಾರಮ್ಮ, ಸಾಲ ಸೋಲ ಮಾಡಿ ಒಂದು ಸಿನಿಮಾನ ಮಾಡ್ತಾರೆ. ಆ ನಿಗದಿತ ಟೈಮಲ್ಲಿ ಅವ್ರಿಗೆ ರಿಲೀಸ್ ಆಗಿಬಿಡ್ಬೇಕು. ಅದಾಗಲಿಲ್ಲ ಅಂದರೆ ಅವರೆಲ್ಲಿ ಹೋಗ್ತಾರೆ? ಈ ಕಾರಣದಿಂದ ಒಟ್ಟಿಗೆ 5 ಸಿನಿಮಾ ಬರುವಂಥದ್ದು, ಜೊತೆಗೆ ಪರಭಾಷಾ ಚಿತ್ರಗಳು 100 ಕೋಟಿ. ಈಗ ನಮಗೆ 100 ಕೋಟಿ ಇಲ್ಲ, ನಮ್ಮ ಕನ್ನಡದಲ್ಲೂ 100 ಕೋಟಿ ಚಿತ್ರಗಳು ತಯಾರಾಗ್ತಿದೆ. ಬಟ್ ದೊಡ್ಡ ದೊಡ್ಡ ಸಿನಿಮಾಗಳು ಒಟ್ಟೊಟ್ಟಾರೆ ಒಟ್ಟಿಗೆ ಬಂದಾಗ ಅದು ಏನಾಗುತ್ತೆ ಅಂದರೆ ಹಂಚ್ಕೊಳ್ತಾ ಇದೆ. ಆ ಹಂಚ್ಕೊಳ್ಳೋಲ್ಲಿ ಏನಾಗ್ತಿದೆ ಅಂತಂದರೆ ಸ್ವಲ್ಪ ಹೊಡೆತ ಬೀಳುತ್ತೆ. ನಮ್ಮ ಕಲಾವಿದರ ನಡುವೆ ಒಗ್ಗಟ್ಟಿಲ್ಲ ಅಂತ ಮುಂಚೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದರೆ ಎಲ್ಲರೂ ಕೇಳೋರು, ಎಲ್ಲರೂ ಬರೋರು ಅಂತ. ಆ ಪದ್ಧತಿ ಇವಾಗ ಇಲ್ಲಿ ಕಮ್ಮಿ ಆಗ್ತಾ ಇದೆ. ಯಾವುದೇ ಒಂದು ಸಂಕಷ್ಟ ಅಂತ ಬಂದಾಗ ಯಾರು ಮುಂದೆ ಬರಲ್ಲ ಅನ್ನುವಂಥ ಒಂದು ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ನೀವೊಬ್ರು ಕಲಾವಿದೆಯಾಗಿ ಮಾತಾಡ್ತಿರೋ ಅಥವಾ ಫಿಲಂ ಚೇಂಬರ್ ಅಧ್ಯಕ್ಷರಾಗಿ ಮಾತಾಡ್ತಿರೋ ಹೆಂಗೆ ಮೇಡಮ್? ನೀವು ಹೇಳಿರೋ ಮಾತು ನಿಜ ರೀ. ಇನ್ನೊಂದು ರಾಜ್ಕುಮಾರ್ ಈ ಜನ್ಮದಲ್ಲಿ ಹುಟ್ಟಕ್ಕೆ ಸಾಧ್ಯವಿಲ್ಲ, ಅದು ಶತಮಾನಕ್ಕೆ ಒಬ್ಬರೇ. ಅವ್ರ ಮಾತನ್ನು ಪ್ರತಿಯೊಬ್ಬರು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು. ಮತ್ತು ಅವರು ಯಾರಿಗೂ ಮನಸ್ಸು ನೋಯಿಸ್ತಿರಲಿಲ್ಲ. ಅವರು ಉದ್ಯಮದ ಪರ ನಿಲ್ತಾಯಿದ್ರು. ಅದರಿಂದಾಗಿ ಇಂಡಸ್ಟ್ರಿ ಹೆಲ್ದಿಯಾಗಿತ್ತು. ಆ ಕಾಲ ಬದಲಾಯಿತಮ್ಮ. ನಂತರ ಈಗ ಇರ್ತಕ್ಕಂಥದ್ದು ಫಾಸ್ಟ್ ಆಗಿರ್ತಕ್ಕಂಥ ಫಾಸ್ಟ್ ಫುಡ್ಡು ಅರ್ಜೆಂಟ್ ಆಗಬೇಕಾಗಿದೆ. ಆ ಥರದ್ದು ಒಂದು ಪೀಳಿಗೆ ಇದೆ. ಅವರು ತಪ್ಪು ಅಂತ ನಾನು ಹೇಳಲ್ಲ, ಯಾಕೆಂದರೆ ತುಂಬ ಓವರ್ ಇಂಟೆಲಿಜೆಂಟ್ ಮಕ್ಕಳುಗಳು ಬಂದಿದ್ದಾರೆ ಉದ್ಯಮಕ್ಕೆ. ಆ ಓವರ್ ಇಂಟೆಲಿಜೆಂಟ್ ಮಕ್ಕಳುಗಳಿಗೆ ಈ ಗೊಡ್ಡು ಸಂಪ್ರದಾಯಗಳು ಅದೆಲ್ಲ ಅವ್ರಿಗೂ ಇಷ್ಟ ಆಗಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಸ್ಪೆಷಲಿ ಒಂದಿಷ್ಟು ಜನ ಸ್ಟಾರ್ ಹೀರೋಗಳು ಅಂತ ಇದ್ದಾರೆ. ಬಟ್ ಎಲ್ಲರೂ ಒಗ್ಗಟ್ಟಾಗಬೇಕನ್ನೋದೇ ನಮ್ಮ ಕನ್ನಡ ಚಿತ್ರರಂಗದ ಆಶಯ. ಬಟ್ ಅಲ್ಲಿ ಒಬ್ರಿಗೊಬ್ರಿಗೆ ಕಾಲೆಳೆಯುವಂಥ ಪ್ರಯತ್ನಗಳು ಜಾಸ್ತಿ ನಡೀತದೆ. ಅಂದರೆ ಒಂದು ಸಿನಿಮಾ ಬಂದಾಗ ಎಲ್ಲ ಹೀರೋಗಳು ಸಪೋರ್ಟ್ ಮಾಡಿದರೆ ಆ ಸಿನಿಮಾ ಇನ್ನೊಂದು ಸ್ವಲ್ಪ ಪುಷ್ ಆಗುತ್ತೆ. ಅಂಥ ಸಂಪ್ರದಾಯ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ. ನೀವು ಹೇಗೆ ಹೇಳ್ತೀರಾ? ನೀವು ನೋಡಿ, ಮೊನ್ನೆ ನಾನೊಂದು ಸಿನಿಮಾ ಇದು ನೋಡ್ತಿದ್ದೆ. ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ, ದಯವಿಟ್ಟು ಲ್ಯಾಂಡ್ ನೋಡಿ ಅಂತ. ಅದು ಪ್ರಮೋಷನ್ ಅಲ್ವೇ? ಒಂದು ಸ್ಟಾರ್ ಹೀರೋ ಅಲ್ಲ ಮೇಡಮ್, ಎಲ್ಲರೂ ಸಪೋರ್ಟಿಗೆ ನಿಂತಾಗಲೇ ಒಂದು ದೊಡ್ಡ 2 ಸ್ಟಾರ್ಗಳದ್ದು ಸಿನಿಮಾ ನಡೀತಿದೆ. 2 ಸ್ಟಾರ್ದು ಅವ್ರು ಹೇಳಿದ್ರೆ ಇವ್ರಿಗೂ ಹೇಳಬೇಕಾಗತ್ತೆ. ಅವ್ರವ್ರ ಸಿನಿಮಾ ಬಂದರೆ ನಿಂತರೆ ಸಾಕು ಅಂತ ಪಾಪ ಕಾಯ್ತಿರ್ತಾರೆ. ನಾವು ಯಾಕೆ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕು? ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ರೀತಿಯಲ್ಲಿ ರಿಲೀಸ್ ಮಾಡಿದ್ರೆ ಆ ಸಿನಿಮಾ ಮಾತಾಡುತ್ತೆ. ಆ ಸಿನಿಮಾ ಮಾತಾಡಬೇಕು ನನ್ನ ಪ್ರಕಾರ. ಮೇಡಮ್, ನೀವೇ ಹೇಳ್ದಂಗೆ 2 ಒಟ್ಟೊಟ್ಟಿಗೆ ಬಂದರೆ ಅವ್ರವ್ರದ್ದೇ ನಿಲ್ಲಿ ಅಂತ ಇರುತ್ತೆ. ಅದೇ ಮನೋಭಾವನೆ ಇಟ್ಕೊಂಡು ನಾನೊಂದು ದಿವಸ ಮುಂದೆ ಬರ್ತೀನಿ, ನಾನೊಂದು ದಿವಸ ಹಿಂದೆ ಬರ್ತೀನಿ ಅನ್ನೋ ಮನೋಭಾವನೆ ಬೆಳೆಸ್ಕೊಂಡ್ರೆ ಚಿತ್ರ ಉಳಿಯುತ್ತೆ. ಆ ಹೀರೋಗಳಲ್ಲ ಮೇಡಮ್, ಅದು ಆ ಹೀರೋಗಳ ಹಿಂದೆ ಇರುವಂಥ ನಿರ್ಮಾಪಕರಿಗೆ ಸಾಲ ಸೋಲ ಮಾಡಿ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಅವ್ರಿಗೆ ಫೈನಾನ್ಸರ್ಸ್ ಒತ್ತಡ ಇರುತ್ತೆ. ಆ ಸಿನಿಮಾ ರಿಲೀಸ್ ಆಗದೆ ಹೋದರೆ ಮನೆ ಮಠಗಳನ್ನೆಲ್ಲ ಅಡ ಇಟ್ಟಿರ್ತಾರೆ ಮೇಡಮ್. ಇಲ್ಲ ಅವ್ರ ಕಷ್ಟ ಅವ್ರಿಗಿರುತ್ತೆ ಮೇಡಮ್. ಎಲ್ಲರೂ ಸ್ವತಂತ್ರವಾಗಿ ಯೋಚನೆ ಮಾಡ್ತಾರಂದ್ರೆ ಫಿಲಂ ಚೇಂಬರ್ ಯಾಕೆ ಬೇಕು ಹಂಗಿದ್ರೆ? ಮೇಡಮ್, ಫಿಲಂ ಚೇಂಬರ್ ಇರೋದು ಇದಕ್ಕಾಗಿ ಅಲ್ಲ ಮೇಡಮ್. ಎಲ್ಲರೂ ಸ್ವತಂತ್ರವಾಗಿ ಯೋಚನೆ ಮಾಡ್ತಾರಂದ್ರೆ ಫಿಲಂ ಚೇಂಬರ್ ಯಾಕೆ ಬೇಕು ಹಂಗಿದ್ರೆ? ಮೇಡಮ್, ಫಿಲಂ ಚೇಂಬರ್ ಇರೋದು ಇದಕ್ಕಾಗಿ ಅಲ್ಲ. ಸಾರಿ, ಫಿಲಂ ಚೇಂಬರ್ ಕೆಲಸ ಮೊದಲನೇದಾಗಿ ಚಿತ್ರಗಳನ್ನು ರಿಜಿಸ್ಟರ್ ಮಾಡಿಸ್ಕೊಂಡು ಟೈಟಲ್ಗಳನ್ನು ಕೊಟ್ಕೊಂಡು ಉದ್ಯಮದಲ್ಲಿ ಯಾರಿಗಾದ್ರೂ ಚಿತ್ರಮಂದಿರದ ಕೊರತೆ ಇದ್ದರೆ ಅವ್ರನ್ನ ನೀಗಿಸ್ಕೊಂಡು ಇಂಡಸ್ಟ್ರಿಯಲ್ಲಿ ಏನು ನಡಿಬೇಕು, ಸರ್ಕಾರದ ವತಿಯಿಂದ ಏನೇನು ಬರಬೇಕು, ಅವ್ರನ್ನ ಹೇಗೆ ಪ್ರಮೋಟ್ ಮಾಡಬೇಕು, ಉದ್ಯಮವನ್ನು ಹೇಗೆ ನಿಲ್ಲಿಸಬೇಕು, ಎಲ್ಲೇ ಒಂದು ವಿವಾದ ಆದರೆ ಅದನ್ನು ಸಂಧಾನದ ಮೂಲಕ ಅದನ್ನು ಬಗೆಹರಿಸಬೇಕು, ಅವರಿಗೆ ಬುದ್ಧಿವಾದ ಹೇಳಬೇಕು, ತಿಳಿ ಹೇಳಬೇಕು. ಇದಕ್ಕಾಗಿರೋವಂಥದ್ದು ಇದು ಚಿತ್ರರಂಗ, ಫಿಲಂ ಚೇಂಬರ್. ಎಸ್. ಹಾಗಾದ್ರೆ ಎಲ್ಲ ಕಲಾವಿದರು ಹ್ಯಾಪಿ ಆಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ಕಲಾವಿದರ ಸಂಘ ಕೂಡ ಸುಮ್ಮನೆ ಇದೆ ಅನ್ಸುತ್ತಲ್ವಾ ಮೇಡಮ್? ಕಲಾವಿದರ ಸಂಘ ಈಗ ಎಲೆಕ್ಷನ್ ನಡೆಯುತ್ತೆ ಅಮ್ಮ, ಭಾಳ ಬೇಗದಲ್ಲಿ ಚುನಾವಣೆ ಆಗುತ್ತೆ, ಅಧ್ಯಕ್ಷರು ಬರ್ತಾರೆ, ನೀವು ನೋಡ್ತಾ ಇರಿ. ಕಲಾವಿದರ ಸಂಘನೂ ಕೂಡ ಆಕ್ಟಿವ್ ಆಗಿದೆ. ಆದರೆ ಅಂಬರೀಷ್ ಅವ್ರು ಬಿಟ್ಟು ಹೊಟ್ಟೋದ್ರು. ಅದಾದ ನಂತರ ಚುನಾವಣೆ ಎಷ್ಟು ವರ್ಷ ಆಯ್ತು ಮೇಡಮ್? ಮೇಡಮ್, ನಾನೊಂದು ಹೇಳ್ತೀನಿ ಕೇಳಿ. ಎಲ್ಲದಕ್ಕೂ ಕಾಲ ಮೇಡಮ್, ಟೈಮ್. ನಾವು ತಪ್ಪು ಹುಡುಕ್ತಾ ಹೋದರೆ ನಮ್ಮ ಕಣ್ಣಿಗೆ ಎಲ್ಲವೂ ತಪ್ಪಾಗಿ ಕಾಣುತ್ತೆ. ಅದೇ ನಾನು ಯಾವಾಗಲೂ ಪಾಸಿಟಿವ್ ಅನ್ನು ಯೋಚನೆ ಮಾಡ್ತೀನಿ. ಈಗ ಒಳ್ಳೆ ಕಾಲ ಬಂದಿದೆ, ಸಂದರ್ಭ ಬಂದಿದೆ, ಚುನಾವಣೆ ಆಗುತ್ತೆ, ಅದಕ್ಕೊಂದು ಅಧ್ಯಕ್ಷರು ಬರ್ತಾರೆ.
ಇಂಡಸ್ಟ್ರಿಯನ್ನ ನೀವು ಯೋಚನೆ ಕೂಡ ಮಾಡಿಲ್ಲ. ಆ ಈ ರೀತಿ ವರ್ಷದಲ್ಲೇ ಬರುತ್ತಾ ಮೇಡಮ್? 100% ಈ ವರ್ಷದಲ್ಲಿ ಬರುತ್ತೆ. ಇಂಡಸ್ಟ್ರಿಯಲ್ಲಿ ಕಲಾವಿದರ ಸಂಘ ಕೊಡುಗೆಯನ್ನ ಇತಿಹಾಸದ ಪುಟದಲ್ಲಿ ನೀವು ಬರೆದಿಡಿ, ಎಷ್ಟು ಒಳ್ಳೆ ಕೆಲಸಗಳನ್ನ ಅವ್ರು ಮಾಡ್ತಾರೆ ಅಂತ. ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ PVRಗಳಲ್ಲಿ ಸಮಸ್ಯೆಗಳು ಬರುತ್ತೆ. ಕನ್ನಡ ಚಿತ್ರಗಳಿಗೆ ಟೈಮಿಂಗ್ ಸರಿಯಾಗಿ ಕೊಡಲ್ಲ. ಇದೆಲ್ಲ ಸಮಸ್ಯೆಗಳು ಎರಡು ಚಿತ್ರತಂಡಗಳು ಇಲ್ಲಿ ಬಂದು ಕಣ್ಣೀರು ಹಾಕಿದೆ. ಆ ಸಂದರ್ಭದಲ್ಲೂ ಅದಕ್ಕೆ ಸೊಲ್ಯೂಷನ್ ಸರಿಯಾಗಿ ಸಿಕ್ಕಿರಲಿಲ್ಲ. ಮೇಡಮ್, ಇವಾಗ ಏನಾದರೂ ನಾವಿದ್ದಾಗ ಆ ಕೆಲಸ ಆದರೆ ಖಂಡಿತವಾಗ್ಲೂ ನಾವು ನಾವೇ ನಿಂತು ಖುದ್ದಾಗಿ ಅದನ್ನು ಬಗೆಹರಿಸ್ಕೊಡ್ತೀವಿ. ಓಕೆ. ನಾನು ಹಿಂದೆ ನಡೆದಿದ್ದನ್ನು ಯಾವತ್ತೂ ಮಾತಾಡಲ್ಲ. ನನಗೆ ನನ್ನ ಹಿಂದಿನವರ ಬಗ್ಗೆ ಗೌರವ ಇದೆ. ಈಗೇನಾಗಬೇಕು ಹೇಳಿ, ನಾವು ಆ ಕೆಲಸಕ್ಕೆ ಇರೋದು. ಮೇಡಮ್, ಮುಂದಿನ ಯೋಜನೆಗಳೇನು? ಯಾಕಂದರೆ ನೀವು ಬಂದಾಗಿದೆ ಕೆಲಸದಲ್ಲಿ ನಾನು ನೋಡಿದಾಗ 2 ದಿವಸ ಆಯ್ತು ನಾನು ಇಲ್ಲಿ ಬರೋದು. 1 ನಿಮಿಷನೂ ಕೂಡ್ತಾ ಇಲ್ಲ, ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಹೊರಗಡೆ ನೋಡ್ತಿದ್ದೀರಾ, ಹೆಂಗಿರಬೇಕು ಫಿಲಮ್ ಚೇಂಬರ್ ಏನು ಅಂತ ಪ್ರತಿಯೊಂದನ್ನು ಯೋಜನೆ ರೂಪಿಸ್ಕೋತಿದ್ದೀರಾ. ಸೊ ನಿಮ್ಮ ಸಡನ್ ಪ್ಲ್ಯಾನ್ ಏನೀಗ? ಸಡನ್ ಆಗಿ ಏನು ತರಬೇಕು ಅಂತ ಯೋಚನೆ ಮಾಡಿದ್ದೀರಾ? ಮೇಡಮ್, ನಮಗೆ ಈಗ ಇಮ್ಮಿಡಿಯೇಟ್ ಆಗಿ ಆಗಬೇಕಾಗಿರ್ತಕ್ಕಂಥದ್ದು 100 ವರ್ಷದ ಹತ್ರ ನಾವು ಸಾಕ್ತಾ ಇದ್ದೀವಿ. 92 ಕಳೆದು ಈ ಮಾರ್ಚ್ 3ಕ್ಕೆ 93 ವರ್ಷ. ಇನ್ನು ಕಣ್ಣಲ್ಲಿ ಕಾಣುವಂಗೆ ನಿಮಗೆ 6-7 ವರ್ಷಕ್ಕೆ 100 ವರ್ಷಕ್ಕೆ ಬರ್ತೀವಿ. ಆ 100 ವರ್ಷಕ್ಕೆ ನಾವು ಸಜ್ಜಾಗಬೇಕಲ್ವ. ನಮಗೆ ನಮ್ಮದೇ ಆದಂಥ 100 ವರ್ಷದ ಸವಿ ನೆನಪಿನ ಒಂದು ಸಮುದಾಯ ಭವನಗಳನ್ನು ಕಟ್ಟಬೇಕಾಗತ್ತೆ. ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಂಥವರಿಗೆ ಕಲ್ಪಿಸ್ಕೊಡ್ಬೇಕಾಗತ್ತೆ. ಆರೋಗ್ಯಕ್ಕೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಸೊ ನಾವು ಅವರಿಗೆ ಸ್ಪಂದಿಸಬೇಕಾಗತ್ತೆ. ಸರ್ಕಾರದ ಜೊತೆಯಲ್ಲಿ ಮಾತಾಡ್ತಿದ್ದೀವಿ ಈಗ. ಖಂಡಿತವಾಗ್ಲೂ ಚಿತ್ರನಗರಿಯನ್ನು ಇವತ್ತು ಶಂಕುಸ್ಥಾಪನೆ ಮಾಡಿ ಅದನ್ನು ಸಜ್ಜು ಮಾಡಿಕೊಡ್ಬೇಕಾಗತ್ತೆ. ನಮಗೆ ಏನು ನಾವು ಮಾಡಬೇಕು, ಈಗಾಗಲೇ ಸರ್ಕಾರ ಅನೇಕ ಮೀಟಿಂಗ್ಗಳನ್ನು ಮಾಡಿ ಯಾರ್ಯಾರಿಗೆ ಏನೇನು ಮಾಡಬೇಕು, ಇನ್ವೆಸ್ಟರ್ಸನ್ನು ಕೂಡ ಕರೆದು ಮೀಟಿಂಗ್ ಆಗಿದೆ. ಉದ್ಯಮದವರು ಪ್ರತಿ ಅಂಗಸಂಸ್ಥೆಯನ್ನು ಕರೆದು ಮಾತಾಡಿದ್ದಾರೆ. ಸೊ ನಮ್ಗೆ ಇವಾಗ ಶಂಕುಸ್ಥಾಪನೆ ಆಗಬೇಕು. ಆ ಕೆಲಸ ಆಗಿದ ತಕ್ಷಣನೇ ನಮ್ಗೆ ಅನೇಕರಿಗೆ ಸಿಗಬೇಕಾಗಿದೆ. ಮೇಡಮ್, ನಿಮ್ಮದೇ ಸರ್ಕಾರ ಇರೋದು, ನೀವು ಅದೇ ಸರ್ಕಾರದಲ್ಲಿ ಕೆಲಸ ಮಾಡಿರುವಂಥವ್ರು. ಸೊ ಆ ಕಡೆಯಿಂದ ಒಂದಿಷ್ಟು ಹೆಲ್ಪ್ ಆಗುವಂಥ ಕೆಲಸ ಫಿಲಮ್ ಚೇಂಬರಿಗೆ ಏನು ಮಾಡ್ತೀರಾ ಅಂತ? ಎಲ್ಲ ಮಾಡ್ತೀವಿ ಮೇಡಮ್. ಇಂಥದ್ದು ಮಾಡಲ್ಲ ಅಂತಿಲ್ಲ. ಅದನ್ನು ನಾವು ಈಗಾಗಲೇ ಕೂಡ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಥರ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಈಗ ಬಜೆಟ್ ನಡೀತಿದೆ. ಸೊ ಅದರಿಂದಾಗಿ ನಾವು ಸರ್ಕಾರದಲ್ಲಿ ಹೋಗಿ ಈ ವಿಚಾರವಾಗಿ ಎಲ್ಲವನ್ನು ಕೂಡ ಮಂಡಿಸ್ತೀವಿ. ಸರ್ಕಾರ ಖಂಡಿತವಾಗ್ಲೂ ಸ್ಪಂದಿಸುತ್ತೆ. ಇಲ್ಲಿವರೆಗೂ ಈ ಎತ್ತರಕ್ಕೆ ತಮಿಳ್ನಾಡಲ್ಲಿದ್ದಂಥ ನಮ್ಮ ಉದ್ಯಮವನ್ನು ಇಲ್ಲಿ ಕರ್ಕೊಂಡು ಬಂದರು. ಈಗ ನಮಗೆ ಏನಂತಂದರೆ, ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ಆದರೆ ಸೂರಿಲ್ಲ. ಯಾರಿಗೆ ಸೂರಿಲ್ವೋ ಅವರಿಗೆ ದಯವಿಟ್ಟು ಸೂರು ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮಾಡಿಕೊಟ್ಟೆ ಹೋಗೋದು ನಾನು. ಇನ್ನೊಂದು ವಿಚಾರ, 200 ರೂಪಾಯಿಯನ್ನು ನಿಗದಿಪಡಿಸಬೇಕು ಅಂತ ಸರ್ಕಾರ ಒಂದ್ಸಲ ತಂದಿತ್ತು. ಅದು ಮತ್ತೆ ಕಾರ್ಯಗತ ಬರಲಿಲ್ಲ. ಬಟ್ ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತೀರಾ? ಖಂಡಿತ ರೀ. ಯಾಕೆಂದರೆ ಪಕ್ಕದ ರಾಜ್ಯದಲ್ಲಿ 200 ರೂಪಾಯಿ ಇದೆ. ಹೌದು, ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ ಸಕ್ಸಸ್ಫುಲ್ ಆಗಿದೆ 200 ರೂಪಾಯಿ ಮೂಲಕ. ಆದರೆ ಮಲ್ಟಿಪ್ಲೆಕ್ಸಲ್ಲಿ ಏನಾಗ್ತಿದೆ ಅಂದರೆ, ಅವರ ಇನ್ವೆಸ್ಟ್ಮೆಂಟು ಮತ್ತು ಮೊದಲ ದಿನದ ಗಳಿಕೆಗಳು ಜಾಸ್ತಿ ಬೇಕಾಗುತ್ತೆ. ಮಲ್ಟಿಪ್ಲೆಕ್ಸ್ಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥದ್ದು ಯೋಜನೆಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಅವ್ರಿಗೊಂದು ಕನ್ಸೆಷನ್ನು ಎಲ್ಲಿ ಸ್ವಲ್ಪ ಏನಾದರೂ ಬೇರೆ ರೀತಿಯಲ್ಲಿ ಅವ್ರನ್ನೂ ಕರೆದು ಮಾತಾಡಬೇಕಾಗತ್ತೆ. ಬರೀ ಕೋರ್ಟು ಕಚೇರಿಗಳಲ್ಲಿ ಏನೂ ನಡೆಯೋಲ್ಲ. ಅದರಿಂದ ಕೂತು ಕರೆದು ಮಾತಾಡಿ ಏನಾದರೂ ಬಗೆಹರಿಸ್ಬೋದು. ಅದು ನಿಮ್ಮ ಅವಧಿಯಲ್ಲಿ ಮಾಡ್ತೀವಿ ನಾವು, ಖಂಡಿತ ಮಾಡ್ತೀವಿ. ಅವ್ರನ್ನ ಕರೆದು ಮಾತಾಡ್ಸೋಣ. ಅವ್ರಿಗೇನು ಬೇಕು, ಇವರು ಬದುಕಬೇಕು, ಸಣ್ಣ ಪ್ರೊಡ್ಯೂಸರ್ಸು ಬದುಕಬೇಕು, ಕನ್ನಡದವ್ರು ಬದುಕಬೇಕು. ಕನ್ನಡದ ಹೊಟ್ಟೆಗೆ ಹೊಡೆದ್ಬಿಟ್ಟು ನೀವು ಬೇರೆ ಭಾಷಾ ಚಿತ್ರಗಳನ್ನು ಬೆಳೆಸೋದಲ್ಲ. ಕನ್ನಡವನ್ನು ಉಳಿಸಿ ನೀವು ಉಳಿಬೇಕು. ಅದಕ್ಕೇನು ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಮಾತಾಡಬೇಕು. ಸೊ ಇದೆಲ್ಲ ಪ್ರೊಸೀಜರ್ಗಳು ನಡೆಯಕ್ಕೆ 1 ವರ್ಷದಲ್ಲಿ ಸಾಧ್ಯನಂತೆ. ಯಾಕಂದ್ರೆ ಈಗ ಇರೋದು ಫಿಲಂ ಚೇಂಬರ್ದು ಅಧ್ಯಕ್ಷ ಸ್ಥಾನ 1 ವರ್ಷ ಮಾತ್ರ. ಆ 1 ವರ್ಷ ನನಗೆ ಒಂದು ವರ್ಷ 5 ತಿಂಗಳಿದೆ. ಓಕೆ, ಜೂನಿಂದ ಜೂನ್ವರೆಗೂ ಇದೆ. ದೇವ್ರ ದಯದಿಂದ ಎಲ್ಲ ಮನಸ್ಸುಗಳು ಒಪ್ಪಿದ್ರೆ ಬೇಗನೆ ಮುಗಿದೋಗುತ್ತಮ್ಮ. ನಮಗೆ ಅವಧಿ ಇಂಪಾರ್ಟೆಂಟ್ ಅಲ್ಲ, ಅವಧಿಯಲ್ಲಿ ನಾವು ಮುಗಿಸೋದು ಇಂಪಾರ್ಟೆಂಟ್. ಸೊ ನನಗೆ ನಂಬಿಕೆ ಇದೆ. ಇಲ್ಲೊಂದು ಮೀಟಿಂಗ್ ಆಗುತ್ತೆ ಅಂದಾಗ, ಒಬ್ಬರು ಫಿಲಂ ಚೇಂಬರ್ ಅಧ್ಯಕ್ಷರು ಒಂದು ಮೀಟಿಂಗ್ ಕರೀತಾರೆ ಅಂದಾಗ, ಕಲಾವಿದರ ಸಂಘ ಆಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ಉಳಿದ ಅಂಗಸಂಸ್ಥೆಗಳು ಏನು ಎಲ್ಲ ಭಾಗಿಯಾಗಬೇಕು ಅನ್ನೋದು ಒಂದು ಪದ್ಧತಿ ಇದೆ.
ಬಟ್ ಫಿಲಮ್ ಚೇಂಬರ್ ಎಷ್ಟೋ ಮೀಟಿಂಗ್ಗಳಿಗೆ ನಾವುಗಳು ಅಟೆಂಡ್ ಆದಾಗ ಅಲ್ಲಿ ಒಂದಿಷ್ಟು ಅಂಗಸಂಸ್ಥೆಗಳು ಆಬ್ಸೆನ್ಸ್ ಇರುತ್ತೆ, ಎಸ್ಪೆಷಲಿ ಕಲಾವಿದರ ಸಂಘದಿಂದ ಯಾರೂ ಜಾಸ್ತಿ ರೆಪ್ರೆಸೆಂಟ್ ಮಾಡಲ್ಲ. ಸೊ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ನೀವು ಒಂದು ಹೇಳಿಕೆ ಕೊಟ್ಟರೆ ಅಥವಾ ಒಂದು ಮೀಟಿಂಗ್ಗೆ ಬರಬೇಕು ಅಂದರೆ ಇವರೆಲ್ಲ ಬರುವ ಸಾಧ್ಯತೆ ಇದೆಯಾ? ಆ ಒಂದು ಪ್ರಾಮಿಸ್ ನೀವು ಮಾಡ್ತೀರಾ? ಅಲ್ಲ, ನಾನು ಪ್ರಾಮಿಸ್ ಮಾಡೋದಂತಲ್ಲ, ನಾನು ನಿಮ್ಮದು ಒಂದು ಪ್ರಶ್ನೆ ಕೇಳಲ್ಲ. ಫಿಲಂ ಚೇಂಬರ್ ಅಧ್ಯಕ್ಷರು ಒಂದು ಮೀಟಿಂಗ್ ಕರೀತಾರೆ ಅಂದಾಗ ಒಂದಿಷ್ಟು ಅಂಗಸಂಸ್ಥೆಗಳು ಆಬ್ಸೆನ್ಸ್ ಇರುತ್ತೆ, ಎಸ್ಪೆಷಲಿ ಕಲಾವಿದರ ಸಂಘದಿಂದ ಯಾರೂ ಜಾಸ್ತಿ ರೆಪ್ರೆಸೆಂಟ್ ಮಾಡಲ್ಲ. ಸೊ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ನೀವು ಒಂದು ಹೇಳಿಕೆ ಕೊಟ್ಟರೆ ಇವರೆಲ್ಲ ಬರುವ ಸಾಧ್ಯತೆ ಇದೆಯಾ? ಆ ಒಂದು ಪ್ರಾಮಿಸ್ ನೀವು ಮಾಡ್ತೀರಾ? ಅಲ್ಲ, ನಾನು ಪ್ರಾಮಿಸ್ ಮಾಡೋದಂತಲ್ಲ, ನಾನು ನಿಮ್ಮದು ಒಂದು ಪ್ರಶ್ನೆ ಕೇಳಲ್ಲ. ನೀವು ಈ ಪ್ರಶ್ನೆಯನ್ನು ಯಾಕೆ ಪದೇ ಪದೇ ಹಾಕ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಉದ್ಯಮದಲ್ಲಿ ಸಿನಿಮಾ ಯಾರಿಗೋಸ್ಕರ ಮಾಡ್ತಾರೆ? ಅವರು ಕಲಾವಿದರಿಗಾಗಿ ಸಿನಿಮಾ ಮಾಡಲ್ಲಮ್ಮ. ಒಬ್ಬ ನಿರ್ಮಾಪಕ ತನಗಾಗಿ ಒಂದು ಇಡೀ ಜನಕ್ಕಾಗಿ ಒಂದು ಸಿನಿಮಾ ಮಾಡ್ತಾರೆ. ಒಬ್ಬ ಪ್ರದರ್ಶಕನಿಗೆ ತೊಂದರೆ ಆಗಿದೆ, ಚಿತ್ರಮಂದಿರಗಳು ಒಡೆದೋಗ್ತಿದೆ, ಅವನಿಗೆ ಕಟ್ಟಕ್ಕಾಗ್ತಿಲ್ಲ, ಅವ್ನು ಬದುಕಕ್ಕಾಗಲ್ಲ ಅಂತಂದರೆ ಅವನಿಗೆ ನಾವು ಸ್ಪಂದಿಸದೆ ಹೋಗ್ಬಿಟ್ರೆ ಇಂಡಸ್ಟ್ರಿ ಉಳಿಯೋಕ್ಕಾಗಲ್ಲ. ಯಾರಿಗೆ ನೀವು ಸಿನಿಮಾ ಮಾಡ್ತೀರಾ? ಆಮೇಲೆ ನೀವು ಮನೇಲೇ ಕೂತ್ಕೋಬೇಕಾಗತ್ತೆ. ಎಲ್ಲರೂ ಬರ್ತಾರಮ್ಮ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಒಂದು ಕ್ವಶನ್ಸ್ಗಳು ರೈಸ್ ಆದಾಗ ಅದಕ್ಕೆ ಒಂದು ಅಂಗಸಂಸ್ಥೆಗಳು ಆನ್ಸರ್ ಮಾಡಬೇಕಾಗತ್ತೆ, ಅಲ್ಲಿ ಯಾರಾದರೂ ರೆಪ್ರೆಸೆಂಟೇಟಿವ್ ಬೇಕಾಗತ್ತೆ. ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ. ಕಲಾವಿದರನ್ನ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಆದರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಕೇಳ್ತೀನಿ, ಯಾಕೆ ಅಂದರೆ ಕಲಾವಿದರು ಅವರು ಸೆಟ್ಟಲ್ಲಿ ಇರ್ತಾರೆ. ಎಲ್ಲ ಕಲಾವಿದರು ಬೇಡ ಮೇಡಮ್. ನಿಮಗೆ ಕ್ರೀಮು ನಮಗೆ ಇರೋದೇ ಒಂದಷ್ಟು ಜನ ಕಲಾವಿದರು, ಅವರನ್ನೆಲ್ಲ 24 ಗಂಟೆ ನಾವು ಚೇಂಬರ್ನಲ್ಲೇ ಕೂರಿಸಿದ್ರೆ ಸಿನಿಮಾ ಯಾರು ಮಾಡ್ತಾರೆ? ಅದರಿಂದಾಗಿ ಹಾಗೆಲ್ಲ ನಾವು ಅವ್ರನ್ನ ಕರಿಬಾರ್ದಮ್ಮ. ನಾವು ಕರೆಯೋಲ್ಲ. ಯಾವಾಗ ಅವ್ರ ಅವಶ್ಯಕತೆ ನಮಗಿದೆ ಅಂತ ಗೊತ್ತಾಗುತ್ತಲ್ಲ, ಆವಾಗ ಮಾತ್ರ ಕರಿತೀವಿ. ಅವ್ರು ಸಿನಿಮಾ ಮಾಡಿದ್ರೆ ತಾನೇಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಹ್ಯಾಪಿಯಾಗಿರೋದು. ಸೊ ಇದು ಮಾತ್ರ ಸತ್ಯ. ನಾನು ಪದೇ ಪದೇ ಮಾತು ಹೇಳ್ತೀನಿ ಅನ್ಕೋಬೇಡಿ. ಈಗ ನಿರ್ಮಾಪಕರು ನಾವು ನೋಡಿದ ಮಟ್ಟಿಗೆ ಸಾಕಷ್ಟು ನಿರ್ಮಾಪಕರು ಕಣ್ಣೀರು ಹಾಕ್ತಿದ್ದಾರೆ, ಹಾಕಿದ ಬಜೆಟ್ ಬರ್ತಾ ಇಲ್ಲ ಅಂತ. ಯಾಕಂದರೆ ಎಲ್ಲ ಪ್ಯಾನ್ ಇಂಡಿಯಾ ಮಟ್ಟ ಸಿನಿಮಾ ಮಾಡ್ತಾರೆ ಅಥವಾ ಬಿಗ್ ಬಜೆಟ್ ಸಿನಿಮಾ ಮಾಡ್ತಾರೆ. ಒಬ್ಬ ಹೀರೋ ಅಂತಂದಮೇಲೆ ಅದೇ ತಕ್ಕಂಗೆ ಮಾಡಬೇಕು ಅಂತ ಯೋಜನೆ ರೂಪಿಸ್ತಾರೆ. ಬಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಯಾರು ಕೂಡ ಸಪೋರ್ಟಿಗೆ ನಿಲ್ಲಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ನಿರ್ಮಾಪಕರ ಅಳಲಾಗಿದೆ. ಸೊ ಕೈ ಜೋಡಿಸಲ್ಲ. ಒಂದು ಕಡೆ ಥಿಯೇಟ್ರ್ ಸಮಸ್ಯೆ, ಒಂದು ಕಡೆ ಥಿಯೇಟ್ರ್ ಸಮಸ್ಯೆಗೆ ನಾವೆಲ್ಲರೂ ಕೈ ಜೋಡಿಸ್ತೀವಿ 100%. ನಮ್ಮಲ್ಲಿ ಹಣದ ವ್ಯವಸ್ಥೆಗಳಿಲ್ಲ, ಅದಕ್ಕೆ ನಾವು ಮಾಡಲಿಕ್ಕಾಗಲ್ಲ. ಒಂದಂತೂ ಸತ್ಯ, ಪ್ರತಿಯೊಬ್ಬ ಸಿನಿಮಾ ಮಾಡಬೇಕಾದ್ರೆ ಒಂದು ಬಜೆಟನ್ನು ನೋಡ್ಕೋಬೇಕಾಗತ್ತೆ. ನಮಗಿರೋವಂಥ ಮಾರುಕಟ್ಟೆ, ಆ ಮಾರುಕಟ್ಟೆಯನ್ನು ನಾನು ಫಸ್ಟ್ ರೌಂಡಲ್ಲಿ ಮಾರುಕಟ್ಟೆ ನಮಗೆ ಎಷ್ಟು ಸೆಂಟರ್ ಇದೆ? 7 ಸೆಂಟ್ರು. ಇವತ್ತಿಗೂ 7 ಸೆಂಟ್ರ್ ಇರೋದು. ಆದರೆ ಪ್ಯಾನ್ ಇಂಡಿಯಾಕ್ಕೆ ಹೋದಾಗ ಇಡೀ ಪ್ರಪಂಚವೇ ನಮ್ಮದು, ಆಯಿತಾ? ಹಾಗೆ ನಿಮ್ಮ ಬಜೆಟ್ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ನೀವು ಯಾರಿಗೆ ಸಿನಿಮಾ ಮಾಡ್ತಿದ್ದೀರಾ, ಹೂ ಇಸ್ ಯುವರ್ ಆಡಿಯನ್ಸ್ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ. ಎಲ್ಲವನ್ನು ಆಲೋಚನೆ ಮಾಡಿ ಸಿನಿಮಾ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬರುವಂಥ ನಿರ್ಮಾಪಕರಿಗೆ, ಹೊಸ ನಿರ್ಮಾಪಕರಿಗೆ ನಾವು ಕೂಡ ಕೂತ್ಕೊಂಡು ಮಾತಾಡಿ ಅವರಿಗೆ ಅವರ ಎನರ್ಜಿ ಎಷ್ಟು, ಅವ್ರಿಗೆ ಪೊಟೆನ್ಷಿಯಲ್ ಎಷ್ಟಿದೆ ಅಂತ ಅವ್ರ ಜೊತೆನೂ ಕೂತ್ಕೊಂಡು. ಟೈಟಲ್ ರಿಜಿಸ್ಟರ್ ಆಗೋ ಸಂದರ್ಭದಲ್ಲೇ ಅದನ್ನು ಇಲ್ಲ, ಅವ್ರ ಟೈಟ್ಲ್ಗಲ್ಲ, ಅವ್ರು ಬರೋದು ಯಾವಾಗಲೂ ಕೂಡ ರಿಜಿಸ್ಟರ್ ಮಾಡೋಕ್ಕೆ ಬರ್ತಾರೆ ಹೊಸಬ್ರು. ಆವಾಗಲೇ ಕೂತ್ಕೊಂಡು ನಾವು ಅವ್ರನ್ನೂ ಕೇಳ್ಬೋದು, ಮಾತಾಡ್ಬೋದು. ಮೊದಲಿಂದನೇ ಈ ಪದ್ಧತಿ ಇದೆ ಅಮ್ಮ, ನಮ್ಮಲ್ಲಿ ಮಾಡಿದ್ದಾರೆ, ಇದೆ. ಸೊ ಇನ್ನೂ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಬಟ್ ಒಂದು ರಾತ್ರಿ ಹಗಲಿಗೆ ನಾವು ಬದಲಾವಣೆ ತರ್ತೀವಿ ಅನ್ನೋದು ಸುಳ್ಳು. ನಾನು ಆ ಥರದ ಫಾಲ್ಸು ಪ್ರಾಮಿಸ್ ಎಲ್ಲ ಮಾಡಲ್ಲ. ಆದರೆ ಒಂದೇನೆಂದರೆ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಿಬಿಟ್ಟು ಹೋಗೋದು. ಮೇಡಮ್, 2008ರಿಂದ 10ಕ್ಕೆ ನೀವು ಚುನಾವಣೆ ನಿಂತಿದ್ದೀರಾ, ಗೆದ್ದಿದ್ದೀರಾ. 2.5 ವರ್ಷ ಫಿಲಮ್ ಆ ಸೀಟಲ್ಲಿ, ಹಾಟ್ ಸೀಟಲ್ಲಿ ಕೂತಿದ್ರಿ. ಮತ್ತೆ ಯಾಕೆ ನಿಮಗೆ ನಿಲ್ಲಬೇಕು, ಅಥವಾ ನಾನು ಚುನಾವಣೆಯಲ್ಲಿ ನಿಲ್ಲಬೇಕು? ನಾನು ಇರಬೇಕು ಅಂತ ಬರಲಿಲ್ಲಮ್ಮ. ನನ್ನನ್ನು ಕರ್ಕೊಂಡು ಬಂದಿದ್ದು ರಾಕ್ಲಿನ್ ವೆಂಕಟೇಶ್ ಸರ್. ಅವರು ಬಂದು ನನಗೆ ಒಂದು ಕೇಳಿದ್ರು, ಇಂಡಸ್ಟ್ರಿಗೆ ಒಂಚೂರು ಒಳ್ಳೇದು ಮಾಡಿಕೊಟ್ಟು ಹೋಗಿ, ನಿಮ್ಮದೇ ಸರ್ಕಾರ ಇದೆ, ದಯವಿಟ್ಟು ನಿಮಗೆ ಅನುಭವ ಇದೆ, ನೀವು ಲಾಸ್ಟ್ ಟೈಮ್ ಇದ್ದಾಗ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ರಿ, ಈ ಸಲ ಒಂದಷ್ಟು ಮಾಡುವಂಥದ್ದಿದೆ, 100 ವರ್ಷದ ಕಡೆ ಹೋಗ್ತಿದೆ, ಏನಾದರೂ ಮಾಡಿಕೊಟ್ಟು ಹೋಗಿ ಅಮ್ಮ, ನೀವು ಬನ್ನಿ ಅಂತ ಕರೆದ್ರು. ಆಗ ನಾನು ಬಂದು ಕೇಳಿದಾಗ ಸಾರಾ ಗೋವಿಂದ್ ಅವರು ಅವ್ರು ನಿಂತ್ಕೋಬೇಕು ಅಂತ ಕೇಳಿದರು. ನಾನು ಅವ್ರನ್ನೇ ಬಂದು ಕೇಳಿದೆ, ಸರ್ ಈ ಥರ ಕೇಳ್ತಿದ್ದಾರೆ, ನನಗೆ ಇಷ್ಟ ಇಲ್ಲ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ, ಒಂದು ಸಲ ಅಧ್ಯಕ್ಷ ಆದಮೇಲೆ ಸಾಕು,
ಇನ್ನು 100ನೇ ವರ್ಷಕ್ಕೊಂದು ಆಗಬೇಕು ಅಂತ ಅನಿಸಿತ್ತಷ್ಟೇ. ಇದಕ್ಕೇನು ಮಾಡೋದು ಅಂತ ಅವ್ರು ತಟ್ಟಂತ ನೀವು ನಿಂತ್ಕೊಳ್ಳಿ ಅಮ್ಮ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂದರು. ಅವರೆಲ್ಲರೂ ನಿಂತರು. ನನ್ನ ಬೆನ್ನ ಹಿಂದೆ ನನ್ನವರೆಲ್ಲರೂ ಕೂಡ ಇದ್ದಾರೆ ಅಂದಾಗ ನನಗೇನು ಆಲೋಚನೆ ಬರುತ್ತೆ? ನನ್ನನ್ನು ಗೆಲ್ಸಿನೂ ತಂದು ಕೂರಿಸಿದ್ರು ಪಾಪ. ಸೊ ಅದರಿಂದಾಗಿ ನಾನು ಬಂದಿದ್ದೀನಿ. ಮೇಡಮ್, ಇದೇ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ವೇದಿಕೆ ಮೇಲೆ ಹೇಳ್ತಾರೆ, ಮುಂಚೆ ಕರೆದು OTTಯಲ್ಲಿ ಕೊಡೋರು ಇವಾಗ ಗೇಟ್ ಪಾಸ್ ಕೊಟ್ಟಿದ್ದಾರೆ, ನಮಗೆ ಬೀಗ ಹಾಕ್ತಾರೆ ಅಂತ. ಸೊ OTT ವಿಚಾರವಾಗಿ ಏನಾದರೂ ನಿರ್ಧಾರಗಳನ್ನು? OTT ನೋಡಿ, ಇವಾಗ ಅಲ್ಲಿ ಅವರು ತಗೊಳ್ತಾ ಇಲ್ಲ ಕನ್ನಡ ಸಿನಿಮಾಗೆ, ಪ್ರಾಬ್ಲಮ್ ಇದೆ. ಅವ್ರನ್ನ ನಾವು ಕೇಳ್ತೀರ, ಸರ್ಕಾರವನ್ನೇ ಇವಾಗ OTT ಫಾರ್ಮ್ ಮಾಡ್ತಿದ್ದಾರೆ ಅಕಾಡೆಮಿ ಮೂಲಕ, ಅದನ್ನು ಗಟ್ಟಿಗೊಳಿಸ್ಬೇಕಾಗತ್ತೆ. ಇದು OTT ಫಾರ್ಮ್ ಬಂದರೆ ನಮ್ಮ ಹೊಸ ಪ್ರೊಡ್ಯೂಸರ್ಸ್ಗೆಲ್ಲರಿಗೂ ಕೂಡ ಒಂದು ಸ್ವಲ್ಪ ಜೀವ ಬಂದಂಗೆ ಆಗುತ್ತೆ. ಸರ್ಕಾರ ಏನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಿದೆ, ಬಟ್ ಸರ್ಕಾರನೇ ಒಂದು ಮಾತು ಹೇಳಿತ್ತು, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ವಿಚಾರ. ಅದು ಯಾವ ಥರ ಪ್ರಚಲಿತ ಬಂದು? ಮೇಡಮ್, ಅದೆಲ್ಲ ಏನು ಗೊತ್ತಾ, ಇದೆಲ್ಲ ನಾನು ಹೇಳ್ತೀನಿ ಕೇಳಿ. ಈ ಮಾತುಗಳೆಲ್ಲ ಇವಾಗ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ನಮ್ಮ ನನ್ನ ಅಧ್ಯಕ್ಷರವರು ಯಾರು DCM ಅವರು DK ಶಿವಕುಮಾರ್ ಸರ್ ಮಾತಾಡಿರ್ತಕ್ಕಂಥದ್ದು ಬೇರೆ ಅರ್ಥದಲ್ಲಿ ಮಾತಾಡಿರೋದು. ಅದಕ್ಕೆ ನಾವು ರೆಕ್ಕೆ ಪುಕ್ಕ ಎಲ್ಲ ಕಟ್ಟೋದೆಲ್ಲ ಇದೆಲ್ಲ ಅದು ಈಗ ಅಪ್ರಸ್ತುತ. ಹೊಸ ಒಂದು ಸಿನಿಮಾ ಮಾಡಬೇಕು ಅನ್ನೋ ತಂಡಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ಏನು ಸಜೆಷನ್ ಕೊಡ್ತೀರಾ ಅಂತ? ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಒಳ್ಳೆ ಸಿನಿಮಾ ಮಾಡಿದ್ರೇನೆ ಜನಕ್ಕೆ ರೀಚ್ ಆಗೋದು. ಮತ್ತೆ ಯಾವಾಗ ಆಕ್ಟ್ ಮಾಡ್ತೀರಾ ಮೇಡಮ್? ನಾನು ಆಕ್ಟ್ ಮಾಡೋ ಬಗ್ಗೆ ಇವತ್ತರೆಗೂ ನಿಮ್ಗೆ ಪ್ರಸ್ತಾಪನೇ ಇಲ್ಲ. ಅಂದ್ರೆ ಆಸೆ ಇದೆಯಾ ಮೇಡಮ್? ಅಪ್ರಸ್ತುತ ಅಂದೆ ನಿಮ್ಗೆ. ಈ ಸ್ಥಾನದಲ್ಲಿ ಕೂತಿದ್ದೀನಿ, ಇದ್ರ ಮೂಲಕ ಇಂಡಸ್ಟ್ರಿಗೆ ಒಳ್ಳೇದು ಮಾಡೋದನ್ನು ಮಾತ್ರ ನನ್ಗೆ ಗೊತ್ತು. ಇಡೀ ಆಫೀಸ್ ಬೇರರ್ಸ್ ಮಾತಾಡ್ಕೊಂಡಿರೋದು, ಮಾತು ಕಡಿಮೆ ಮಾಡಿಬಿಡೋಣ, ಕೆಲಸ ಮಾಡೋಣ. ಓಕೆ, ಸೊ ಜಾಸ್ತಿ ಕೆಲಸ ಮಾಡೋದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ ಮೇಡಮ್. ಒಳ್ಳೇದಾಗುತ್ತೆ. ನಮಸ್ಕಾರ. ನೋಡಿದ್ರಲ್ಲ, 2ನೇ ಸಲ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಿರುವ ನಟಿ ಜಯಮಾಲ್ ಅವರು ತಮ್ಮ ಯೋಜನೆಗಳೇನು, ಚಿತ್ರರಂಗಕ್ಕೆ ಯಾವ ರೀತಿ ಒಳಿತಾಗಬೇಕು, ಇದೆಲ್ಲವನ್ನ ಪ್ಲಾನಿಂಗ್ ಮಾಡಿಕೊಂಡೇ ಆ ಹಾಟ್ ಸೀಟಲ್ಲಿ ಈಗ ಸದ್ಯಕ್ಕೆ ಕೂತಿದ್ದಾರೆ. ಒಂದಿಷ್ಟು ಕಾರ್ಯವನ್ನ ಬೇಗ ಜಾರಿಗೆ ಮಾಡುವ ಉದ್ದೇಶದಿಂದ ಆ ಕೆಲಸದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ನೋಡೋಣ ಇನ್ನು 1.5 ವರ್ಷ ಜಯಮಾಲ್ ಅವರ ನೇತೃತ್ವದಲ್ಲಿ ಏನೇನು ನಡೆಯುತ್ತೆ ಅನ್ನುವಂಥದ್ದು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.